மேல வந்து ஏடிஎம்கே கவர்மெண்ட் ஏடிஎம் 100% பத்தாது. ஏடிஎம்கே சிஎம் யாராக? எடப்பாடி பழனிசாமி. ஸ்டாலின் கவர்மெண்ட் ஜீரோ, ஏடிஎம்கே பக்கா 100% ஓகே கன்ஃபார்ம். ಅಣ್ಣಾಮಲೈ ಬಿಜೆಪಿ ಅವರು ಸೂಪರ್ ಮ್ಯಾನ್ ಅವರು 29 ಎಂಪಿ ಪಾರ್ಲಿಮೆಂಟೇಷನ್ ನಿಲ್ತೀನಿ ನಮಗೆ ಆ ಸೀಟ್ ಕೊಡ್ಲಿ ಅವರಿಗೆ ನಾನು ಸಟ್ಟಮಟ್ಲಿ ಅಯ್ಯಪ್ಪ ಡೆಲ್ಲಿ ಪಾರ್ಲಿಮೆಂಟ್ ಹೋಗ್ತಾರೆ ಅವರು. ನಟ ವಿಜಯ್ ಸಕ್ಸಸ್ ಆಗುವಾರ? ನಾಟ್ ವಿಜಯ್, ನೋ ವಿಜಯ್. ಈಗ ನಮ್ಗೆ ಏನು ಗೌರ್ಮೆಂಟ್ ಮಕ್ಕಳು ಉಳಿದು ಮಾಡಿದಾರೆ ಏಡಿಎಂಗೆ ಅವ್ರತ ಬರ್ಬೇಕು, ಅದೇನು ತೊಂದರೆ ಇಲ್ಲ. ಅಯ್ಯಮ್ಮ ಬಂದು ಮನೇಲಿ ಬಂದು ಅರುಣ್ ಜೇಟ್ಲಿ ಡೆಲ್ಲಿಲಿ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಬಂದು ಅಯ್ಯಮ್ಮ ನೋಡಿದ್ರೆ ಎಷ್ಟು ಓಟ್ಗಳಿಂದ ಅವರ 15-20 ಓಟ್ ಗೆಲ್ರು. ಎಲೆಕ್ಷನ್ ಹೆಂಗ್ ನಡೀತಾ ಇದೆ ಸರ್ ಇಲ್ಲಿ? ಎಲೆಕ್ಷನ್ ಸೂಪರ್ ಆಗಿ ಗೊತ್ತಾ ಇದೆ. ಗವರ್ಮೆಂಟ್ ಎಡಿಎಂಕೆ ಗೋವಿಂದರಾಜ್ MLA ಬಾರಿ ಎಲೆಕ್ಷನ್ಗೆ ಅವ್ರದ್ದು ಕನ್ಫರ್ಮ್. ಯಾವ ಕ್ಷೇತ್ರ ಇದು? ಅದು ಎಡಿಎಂಕೆ, ಅದು ರಟ್ಟೆಲ್ಲ ಕಚ್ಚದು. ಬರ್ಗೂರು ತೋದಿ ಮೇಲೆ ಬಂದು ಎಡಿಎಂಕೆ ಗವರ್ಮೆಂಟ್ ಎಡಿಎಂಕೆ 100% ಬರ್ತದೆ. ಇಲ್ಲಿ ಬಂದು ಗೋವಿಂದರಾಜ್ MLA ಅವ್ರತ ಕನ್ಫರ್ಮ್ ಬರ್ದ ಅವ್ರತ. ಎಡಿಎಂಕೆ ಸಿಎಂ ಯಾರಾಗ? ಎಡப்பாಡಿ ಪಳನಿಸ್ವಾಮಿ. ఎందుకు వరణం ఎడప్పాడి పళనిస్వామి? நல்லதில்ல வந்த நான் 4 வருஷம் 2 வருஷம் கொரோனா போயிடுச்சு. 2 வருஷம் தான் மீதிச்சு. அந்த 2 வருஷம் வந்து 11 மெடிக்கல் காலேஜ், 65 கலைக்கல்லூரி காலேஜ், வேளாண் கல்லூரி, சட்டக்கல்லூரி, இத்தனை கல்லூரி எடுத்து வந்தார் அவர் தான். இப்போ வந்து என்ன பண்ண, இந்த கவர்மெண்ட் 5 வருஷம் ஒரே ஒரு மெடிக்கல் கிடையாது அவருக்கு. 4 வருஷத்துல 2 வருஷம் வந்து கொரோனா போயிடுச்சு. இருக்கிறது 2 வருஷம். அந்த 2 வருஷத்துல வந்து 11 மெடிக்கல் காலேஜ். அகில இந்தியாவில் இது மாதிரி ஒரு ஸ்கீம் எந்த ஸ்டேட்ல கிடையாது. இந்தியாவில் மொத்தம் 28 ஸ்டேட் இருக்குது. எந்த ஸ்டேட்டும் இல்லாத ஒரு 11 மெடிக்கல் காலேஜ் நம்ம இவர் எடப்பாடி கொண்டாந்து நம்ம தமிழகத்துக்கு கொண்டு வந்தார். ஆமாம், அதுக்கு மேலே வந்து அத்திக்கோட அவிநாசி திட்டம், அது எவ்வளோ பெரிய. அப்புறம் தஞ்சையில் வந்து இது மண்டல வந்து இது உதயமின் திட்டு ஆ திட்டம் எத்து மாத்திரல்வா. அதனால் அது இருந்தா அவர் வந்து அந்த வேளாண் துறை வந்து பாதுகாக்கப்பட்ட ஒரு மனசு அவர். எடப்பாடி అటు స్కీమ్ ఎత్తుమందరు ಅವರು. ముఖ్యంగా స్టాలిన్ గవర్నమెంట్ తొలవిಗಳೇನು? జీరో ಅವರು. స్టాలిన్ గవర్నమెంట్ జీరో, ఏడీఎంకే పక్కా 100% ಓಕೆ ಕನ್ಫರ್ಮ್. ಇಲ್ಲಿ ಗೋವಿಂದರಾಜ್ MLA ಕನ್ಫರ್ಮ್ ಪಕ್ಕಾ. ಗೋವಿಂದರಾಜು ಬರಗೂರಕ್ಕೂ ಎದಕ್ಕೂ ವರ್ಣಮಾ ಅವ್ರು ಬಂದ್ರೆ ಯಪ್ಪ ಬಂದ್ರೆ ಎಲ್ಲವೇ ಪಕ್ಕಾ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಆ ಯಪ್ಪ ಬಂದ್ರೆ ಒಂದ್ ಜನ ಸೀಟ್ ಕೊಟ್ಟು MLA ಆಗ್ಬಿಟ್ರೆ ಗೆದ್ದು ಬಿಟ್ರೆ ಅವ್ರಿಗೆ ತೋಗಿದಿ ಪೂರ ಅವ್ರು ಈ ಗೋವಿಂದರಾಜ್ MLA ಬಂದು ಈ ಟೈಮ್ ಸೀಟ್ ಕೊಟ್ಟು ಅವ್ರು ಗೆದ್ದು ಬಿಟ್ರೆ ಇನ್ನೊಂದು ಟೈಮ್ ಬಂದು ಬೇರೆ MLA ಬಂದು ಡೆಪಾಸಿಟ್ ಕೊಡಿಸ್ತಾರೆ. ಯಾಕಂದ್ರೆ ಆ ಥರ ಬಂದು ಅವ್ರು ಒಳ್ಳೆ ಮಾಡ್ತಾರೆ. ಯಪ್ಪ ಜನಸಂಖ್ಯೆ ಅಷ್ಟು ಥರ ಒಳ್ಳೆ ಮಾಡ್ತಾರೆ ಅವರು. ಡೆವಲಪ್ಮೆಂಟ್ ಕನ್ಫರ್ಮ್ ಡೆವಲಪ್ಮೆಂಟ್ ಅವ್ರು ಸೀಟ್ ಕೊಟ್ಟರೆ ಬಂದು ಗಾಡ್ಲಿ ಬರಲ್ಲ. ಅವ್ರು MLA ಬಂದ್ರೆ ಊರಿಗೆ ಬಂದ್ರೆ ಅವ್ರು 2 ವೀಲರ್ ಗಾಡ್ಲಿ ಬರ್ತಾರೆ. ಅದೇ ಪಾಂಡಿಚೇರಿ ರಂಗಸ್ವಾಮಿ CM ಇದ್ದಾರಲ್ಲ ಯಪ್ಪ ಪುಣ್ಯಾತ್ಮ ರಂಗಸ್ವಾಮಿ ಅಣ್ಣ, ಅವ್ರು ಹೆಂಗೆ 2 ವೀಲರ್ ಬರ್ತಾರೆ. ಈ ಯಪ್ಪ ಮಾರ 2 ವೀಲರ್ ಬರ್ತಾ ಗಾಡಿ ಓದ್ತಾರೆ ಅವರು. 2 ವೀಲರ್ ಇರ್ತಾ ಪಂಚಾಯತ್ ಏನು ಫಾಲ್ಟ್, ರೋಡ್ ಇಲ್ವಾ, ಏನು ದಾರಿ ಇಲ್ವಾ, ಕರೆಂಟ್ ಇಲ್ವಾ, ಎಲ್ಲ ಸಕಲ ಸೌಭಾಗ್ಯ ಉಂಡು ಅವ್ರು ಮಾಡ್ತಾರೆ ಅವರು. ಗೋವಿಂದರಾಜ್ ಅವರು ಅನ್ನ ಬಂದ್ರೆ. ಸ್ಟಾಲಿನ್ ಗೌರ್ಮೆಂಟ್ ಡೆವಲಪ್. ಸ್ಟಾಲಿನ್ ಗೌರ್ಮೆಂಟ್ ವೇಸ್ಟ್ ಅದು. ಈ ಎಡಿಎಂ ಗೌರ್ಮೆಂಟ್ ಪಕ್ಕ ಅವಂದು ಎಡಪ್ಪಾಡಿ ಪಳನಿಸ್ವಾಮಿ CM ಅವ್ರದ್ದು ಆಗ್ಬೇಕು. ತಿಮುಖ ಮಾತಿ ಹೇಳಿದ್ರೆ ತಿಮುಖ ಇಲ್ಲ, ಆಟೆ ಗಜ್ಜಿ ಕ್ಲೋಸ್. ತಿಮುಖ ಕ್ಲೋಸ್ ಅವರು ಈಗ ನೀವು ನೋಡತ್ತೀರಿ 3 ವಯಸ್ಸಲ್ಲಿದ್ದ 70 ವಯಸ್ಸಾಗ ಒಜ್ಜಿನೂ ಬಿಡಲ್ಲ, ವಯಸ್ಸಾಗ್ಲೂ ಬಿಡಲ್ಲ, ಪೂರತಾವೆಲ್ಲ ಡ್ಯಾಮೇಜ್ ಮಾಡ್ತಾರೆ. ಪೂರತಾವರು ಸಾಗುನ್ಸಾರ ಅದೆಲ್ಲ ಬಂದು ಒಳ್ಳೇದು ಅದು ಸ್ಕೀಮ್ ಅದೇ. ಇದುವರೆಗೆ ಒಂದು ರೌಡಿ ಜಾಮಣ ಎನ್ಕೌಂಟ್ ಮಾಡಿಲ್ಲ. ರೌಡಿ ಜಾಮಣ ಒಂದು ಎನ್ಕೌಂಟ್ ಕೂಡ ಮಾಡಿದ್ದಿಲ್ಲ. ಒಂದು ಪೊಲೀಸ್ ವೆರಿಫಿಕೇಶನ್ SIR ಫಾರ್ಮ್ ಕೂಡ ಪದಿ ಮಾಡಲ್ಲ ಅವರು. FIR ಕೂಡ ಪದಿ ಕೂಡ ಫಾರ್ಮ್ ಮಾಡಲ್ಲ. ಆ ಥರ ರೋಗ ಅವ್ರು ಬಂದು ಜನ ಎತ್ಕೊಂಡ್ರು. ಅಣ್ಣಾಮಲೈ ಬಿಜೆಪಿ ಅವರು ಸೂಪರ್ ಮ್ಯಾನ್ ಅವರು. ಸೂಪರ್ ಬಿಜೆಪಿ ಅಚ್ಚ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಕೂಟ್ರಿ ಎಡಿಎಂಕೆ ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡೋದ್ರೆ ಅವರೇ ಏನಂದ್ಬಿಟ್ಟು ಬೇಡಪ್ಪ ನಾನು ಬಿಜೆಪಿ ಸಟ್ಟಮಂಡಲ ಎಲೆಕ್ಷನ್ ಬಂದು ನಂಗೆ ಬರಲ್ಲ. 29 ಬಂದು MP ಪಾರ್ಲಿಮೆಂಟೇಷನ್ ನಿಲ್ತೀನಿ, ನಮಗೆ ಆ ಸೀಟ್ ಕೊಡ್ಲಿ ಅವ್ರಿಗೆ. ನಾನು ಸಟ್ಟಮಂಡಲ ನಾನು ಹೋಗಲ್ಲ, ಅಯ್ಯಪ್ಪ ಡೆಲ್ಲಿ ಪಾರ್ಲಿಮೆಂಟ್ ಹೋಗ್ತಾರೆ ಅವರು. ಅದ್ರಲ್ಲಿ ನಾನು ಈ ಸೀಟ್ ಬೆಳೆದಿಲ್ರಿ ಅವರು. ಬಿಜೆಪಿ ಅನ್ಯಾಯ ಮಾಡಿಲ್ಲ, ಅನ್ಯಾಯ ಎಲ್ಲ ಮಾಡಲ್ಲ. ಅದೆಲ್ಲ ಏನು ಮಾಡಲ್ಲ ಅವರು. ಅವ್ರು ಏನಂತಾರೆ ಅಂದ್ರೆ, ಈಗ ನಾನು ಇಲ್ಲಿ ತಮಿಳ್ನಾಡು ಈ ಸಟ್ಟಮಂಟ ಹೋಗೋಣ ವಿರುಪಿಲ್ಲ, ನಾನು ಓದ್ತೀನಿ ಡೆಲ್ಲಿ ಓದ್ತೀನಿ, ನಾನು ಡೆಲ್ಲಿ ಪಾರ್ಲಿಮೆಂಟ್ ಓದ್ತೀನಿ ಅಂತ ಹೇಳಿದ್ರು ಅವರು. ಅದನ್ನ ಬಂದು ಅವರು ಮೇಲೆ ತಲೆಮೆ ಬಂದು ಹಂಗೆ ಅವ್ರು ಹೇಳೋರು ಅವ್ರಿಗೆ. ಅವ್ರು ಜಯಿಸ್ತಾರೆ ನಾಳೆ ಸೆಂಟ್ರಲ್ ಮಿನಿಸ್ಟರ್ ಅವರು. ಅದಕ್ಕೋಸ್ಕರ ಅವ್ರು ಹಂಗೆ ಆ ಥರ ಮುಡಿ ಮಾಡ್ಯವ್ರು. ತಮಿಳುನಾಡು ರಾಜಕಾರಣ ನಟ ವಿಜಯ್ ಸಕ್ಸಸ್ ಆಗುವಾರ? ನಾಟ್ ವಿಜಯ್, ನೋ ವಿಜಯ್. ನೋ ಎಂದಕ್ಕೆ ಅವರು ಅವರೇ ಫೀಲ್ಡ್ಗೆ ಬರಲ್ಲ. ಈಗ ಆಕ್ಚುಲಿ ಬಂದು ಒಂದು ಎಡಪ್ಪಾಡಿ ಎತ್ಕ ಅವರು 89 ಬಂದು ಫಸ್ಟ್ ಬಂದು ಅಮ್ಮ ಬಂದು ಇದು ಅಪ್ಪ ಅಮ್ಮ ಇದಾಯ್ತು MGR ಇದಾದ್ಮೇಲೆ ಅಪ್ಪ ಬಂದು ಫಸ್ಟ್ ಫೀಲ್ಡ್ ಬಂದು ಮೂಲ ಸಟ್ಟಮರ MLA ಜಯಿಸ್ರಿ, ಕಿಲೈ ಸೇರಿದ್ರೆ MLA ಜಯಿಸಿ, ಅದಕ್ಕೆ ಮೇಲೆ ಒಂಟಿ ಸೇರ ಮಂದಿರ ಹಿಂಗಾಗಿ ಅದಕ್ಕೆ ಮೇಲೆ CM ಬಂದ್ರೆ ಹಂಗಿತ ಒಂದು ಅಡಿಪಡೆ ಬರ್ಕಾದೆ ಎತ್ತಿ ನೀವು ಕೂಡ ಕ್ಯಾಮ್ರಾ ಮಾಡೋ
ಸ್ಟಾರ್ಟಿಂಗ್ ನಿಮಗೆ ಕೊಟ್ಬಿಟ್ರ ನಿಮಗೆ ಕೂಡ ಕ್ಯಾಮ್ರಾ ಕೆಲಸ ಫಸ್ಟ್ ಕೊಡಲ್ಲ, ಫಸ್ಟ್ ಎಲ್ಪರ್ ಕೆಲ್ಸಕ್ಕೆ ಹೋದ್ರಿ, ಅದ್ಮೇಲೆ ಬಂದು ನಿಮಗೆ ಈ ಥರ ಕೊಟ್ಟ ಹೋಗಿ ನೀವು ಊರ್ನೆಲ್ಲ ಹೋಗಿ ನೋಡಿಕ್ ಮಾರಿ ನಿಮ್ಗೆ ಕೊಟ್ಟ ಅದೇ ಕರೆಕ್ಟ್ ತಾನೆ ಅದೇ ಮಾಡ್ತಾರೆ. ಅದೇ ಪೊಲಿಟಿಕಲ್ ಕೂಡ ಆಡ್ತಾ ಅವ್ರು ಬಂದು ಬೇಸ್ ಬಂದು ಸ್ಟಾರ್ಟಿಂಗ್ ಏನು ಇದು ಕೌನ್ಸಿಲರು ಇಲ್ಲ ಡಿಸ್ಟ್ರಿಕ್ಟ್ ಕೌನ್ಸಿಲರ್, ಒಂಟಿ ಕೌನ್ಸಿಲರ್, ಚೇರ್ಮನ್, ಒಂಟಿ ಡಿಸ್ಟ್ರಿಕ್ಟ್ ಚೇರ್ಮನ್, ಅದ್ಮೇಲೆ MLA, ಅದಕ್ಕೆ ಮೇಲೆ ಮಿನಿಸ್ಟರ್, ಅದಕ್ಕೆ ಮೇಲೆ CM ಡೈರೆಕ್ಟಾಗಿ ಗೊತ್ತಿದ್ರೆ ಅದು ಆಗಲ್ಲ. ಅದು ಆನ್ಗಳು ಪೆನ್ಗಳು ಸಪೋರ್ಟ್ பண்ணங்க ವಿಜಯ್ಗೆ. ನಾವ್ಯಾಕೆ ಮಾಡ್ಬೇಕು, ಇನ್ನು ಅವ್ನು ಫೀಲ್ಡ್ಗೆ ಬರೋದಲ್ಲವೇ, ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು? ನಮ್ಗೆ ಏನು ಗೌರ್ಮೆಂಟ್ ಮಕ್ಕಳಿಗೆ ಒಳ್ಳೇದು ಮಾಡಿದಾರೆ ADMಗೆ ಅವ್ರ ಹತ್ರ ಬರ್ಬೇಕು, ಅದೇನು ತೊಂದರೆ ಇಲ್ಲ. ಅವ್ರ ಎಡಪ್ಪಾಡಿ ನೆಕ್ಸ್ಟ್ ಬಂದು ಎಡಪ್ಪಾಡ್ದ CM ಕನ್ಫರ್ಮ್ ಅವ್ರದ. ಅಲ್ಲಿ ವಾಟರ್ ವೇನ್ ಕರ್ತವ್ಯ ಇದು 105 ಸೀಟ್ ಕನ್ಫರ್ಮ್. ಅವ್ರು 210 ಹೇಳ್ತಾರೆ, ಬೇಡಪ್ಪ ನಾವು ಕಮ್ಮಿ ಹೇಳೋಣ, ನಮಗೆ 105 ಕನ್ಫರ್ಮ್ ಅದು ADM ಬರ್ತದೆ. ಜಯಲಲಿತಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನೀವು ಜಯಲಲಿತಾ ಬಂದು ಅದು ಅಮ್ಮ ಬಂದು ಇದು ಕರೆಸ್ಮೆಂಟ್ ಲೀಡರ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್, ಅದು ಸರಿ ಗೊತ್ತೇ ಇಲ್ಲ. ಆ ಅಮ್ಮ ಬಂದು ಆ ಥರ ಕರೆಸ್ಮೆಂಟ್ ಲೀಡರ್ ಅಮ್ಮ. ಯಾರು ಇವತ್ತೇನು ತಪ್ಪು ಮಾಡಿದೆ, ಒಂದು ಮಿನಿಸ್ಟರ್ ತಪ್ಪ ಅಟೆಂಡ್ ಇಮಿಡಿಯೇಟ್ಲಿ ಫೋನ್ ಕಲ್ಪತ್ತೆ, ಕತೆ ಕ್ಲೋಸ್ ಅಮ್ಮ ಮಿನಿಸ್ಟರ್ ಖಾಲಿ, ಆ ಥರ ಬಂದು ಅವ್ರು ಮಾಡ್ತಾ ಇದ್ದಾರೆ. ಅಮ್ಮ ಬಂದು ಕರೆಸ್ಮೆಂಟ್ ಲೀಡರ್ ಅಮ್ಮ, ಸ್ಟ್ರಾಂಗ್ ಲೀಡ್. ಆ ಅಮ್ಮ ಬಂದು ಮನೇಲಿ ಬಂದು ಅರುಣ್ ಜೇಟ್ಲಿ ಡೆಲ್ಲಿಲಿದ್ದು ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಬಂದು ಅಮ್ಮನ ನೋಡಿದ್ರು. ಅದಕ್ಕೆ ಮೇಲೆ ಮೋಡಿ ಬಂದು ಪ್ರೈಮ್ ಮಿನಿಸ್ಟರ್ ಮೋಡಿ ಬಂದು ಮನೇಲಿ ಬಂದು ನೋಡಿದ್ರು. ಅವ್ರು ಮನೇಲೆ ಬಂದು ನೋಡಿದ್ರು. ಅಸ್ಮಾತ್ರ ಒಂದು ಪವರ್ಫುಲ್ ಲೇಡಿ ಅಮ್ಮ. ಈ ಬಾರಿ ತಮಿಳ್ನಾಡಲ್ಲಿ ಮೋದಿ ಹವಾ ಇರುತ್ತಾ ಇರಲಿಲ್ಲ? ಮೋಡಿ ಸಪೋರ್ಟ್ ADMಗೆ BJP ಸಪೋರ್ಟ್ ಅದனால ಬಂದು ADMಗೆ BJP ಸಪೋರ್ಟ್ಲಿ ಬಂದು ಗೌರ್ಮೆಂಟ್ ಬಂದು 100% ADMಗೆ ಫುಲ್ ಮೆಜಾರಿಟಿ ಬರ್ತಾರೆ. ಪ್ಲಸ್ ಅವರು ಕೂಡ ಬಂದು ಕೂಟಲ್ಲಿ ಬಂದು ಅವರು MLA ಜಯಿಸ್ತಾರೆ. ಅವರು ಸೀಟು ADMಗೆ 100 ಸೀಟ್ ಮೇಲೆ ಬರ್ತದೆ, BJP 27-20 ಬರ್ತದೆ, ಪಾಮ್ ಆ ಕಡೆ 80-15 ಬರ್ತದೆ. ಏನು ತೊಂದರೆ ಏನಿಲ್ಲ, ಎಲ್ಲ ಪಕ್ಕ ಬರ್ತದೆ. ಸ್ಟಾಲಿನ್ 0 ಅವ್ರು ಬರಲ್ಲ, 100% ಬರಲ್ಲ. ಇಲ್ಲಿ ಬಂದು ಗೋವಿಂದರಾಜನ್ MLA ಇಲ್ಲಿ ಬರ್ಗುಟ್ಟು ಬಂದು ಇಲ್ಲಿ ಎಷ್ಟು ಓಟ್ಗಳಿಂದ ಅವರ 15-20 ಸಾವಿರ ಓಟ್ ಗೆಲ್ರು. ಖಂಡಿತ 100% ಗೆಲ್ತಾರೆ ಅವ್ರು, ಏನು ತೊಂದರೆ ಏನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.